ಜೈ ಶ್ರೀರಾಮ್. ನಾವು ವರ್ಟಿಗೋ ಪ್ರಾಬ್ಲಮ್ಗೆ ಸಣ್ಣ ಪುಟ್ಟ ಮೆಡಿಸಿನು, ಸ್ವಲ್ಪ ಯೋಗದ ಎಕ್ಸಸೈಸು, ಒಂದು ಪ್ರಾಣಾಯಾಮ, ಇದಿಷ್ಟನ್ನು ನಾನು ಹೇಳ್ಕೊಡ್ತೇನೆ. ಅದನ್ನು ನಿಮಗೆ ಆರಾಮಲ್ಲಿ ತಗೊಳ್ಬೋದು, ಏನು ದೊಡ್ಡ ಇಶ್ಯೂಗಳು ಬರಲ್ಲ. ಬಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ವಲ್ಪ ದಿನ. ಜಸ್ಟ್ ಬರೀ ಪ್ರಾಣಾಯಾಮದಲ್ಲಿನೂ ನಿಮಗೆ ವರ್ಟಿಗೋ ಪ್ರಾಬ್ಲಮ್ ತಗೊಳ್ಬೋದು, ಆರಾಮಲ್ಲಿ ಮಾಡ್ತೀವಿ. ಪ್ರಾಣಾಯಾಮ ಯಾವುದು? ಫಸ್ಟು ಅನುಲೋಮ ವಿಲೋಮ ಆದಷ್ಟು ಮಾಡ್ಕೊಳ್ಳಿ. ಅರ್ಧ ಗಂಟೆ, ಕಾಲು ಗಂಟೆ ಮಾಡಿ, ಸ್ವಲ್ಪ ಬ್ರೇಕ್ ತೆಗೀರಿ, ಮತ್ತೆ ಕಾಲು ಗಂಟೆ ಮಾಡಿ. ಆ ಥರ ಮಾಡಿಕೊಂಡ್ರೆ ನಿಮಗೆ ಪಕ್ಕನೆ ಬೆನಿಫಿಟ್ ಆಗಿಬಿಡುತ್ತೆ. ಮಾಡ್ತಾ ಮಾಡ್ತಾ ನಿಮಗೆ ಒಂದು ವಿದಿನ್ ಎ ವೀಕಲ್ಲಿ ಚೇಂಜ್ ಆಗೋದು ಗೊತ್ತಾಗಿಬಿಡುತ್ತೆ. ಈಗ ಫಸ್ಟ್ ನಾನು ಅದಕ್ಕೆ ಬೇಕೆ ಪ್ರಾಣಾಯಾಮ ತೋರಿಸ್ತೇನೆ. ಫಸ್ಟ್ ರೈಟ್ ನೋಸ್ ಬಂದ್ ಮಾಡೋದು, ಲೆಫ್ಟ್ ಇಂದ ಡೀಪ್ ಇನ್ಹೇಲ್, ಸ್ಲೋಲಿ ಇನ್ಹೇಲ್, ಮತ್ತೆ ಸ್ಲೋಲಿ ಎಕ್ಸೇಲ್, ಹಾಗೆ ಸ್ಲೋಲಿ ಇನ್ಹೇಲ್, ಸ್ಲೋಲಿ ಎಕ್ಸೇಲ್. ರೈಟ್ ನೋಸ್ ಬಂದ್ ಮಾಡಿ ಲೆಫ್ಟ್ ಇಂದ ತಗೊಂಡು ರೈಟ್ ಇಂದ ಬಿಡುದು, ರೈಟ್ ಇಂದ ತಗೊಂಡು ಲೆಫ್ಟ್ ಇಂದ ಬಿಡುದು. ಹಾಗೆ ಇದನ್ನು 15 ಮಿನಿಟ್ಸ್ ಆದ್ಮೇಲೆ ಎಂಡ್ ಮಾಡುದು, ಲೆಫ್ಟ್ ಇಂದನೇ ಬ್ರೀದ್ ಔಟ್ ಮಾಡಿ ಎಂಡ್ ಮಾಡುದು. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲೆಫ್ಟ್ ಇಂದ ಬಿಟ್ಟು ನಿಲ್ಲಿಸಿದ್ದೇನೆ. ಇದೀಗ ಇದನ್ನ ರಿಪೀಟ್ ಮಾಡುದು, 15 ಮಿನಿಟ್ಸ್ ಮಾಡುದು. ಸ್ವಲ್ಪ ಮತ್ತೆ ಬ್ರೇಕ್ ತೆಗೀರಿ, ಸಣ್ಣ ಪುಟ್ಟ ಎಕ್ಸಸೈಸ್ಗಳು, ಶೋಲ್ಡರ್ದು ಇದು ಎಲ್ಲ ಮಾಡ್ಕೊಳ್ಬೋದು, ಇಂಥದ್ದೆಲ್ಲ ಮಾಡ್ಕೊಳ್ಬೋದು. ಅದಾದ್ಮೇಲೆ ತಿರ್ಗಾ 15 ಮಿನಿಟ್ಸ್ ಮಾಡಿಬಿಡಿ. ಆಗ ನಿಮಗೆ ಪಕ್ಕನೆ ವಿದಿನ್ ಎ ವೀಕಲ್ಲಿ ಚೇಂಜ್ ಆಗುತ್ತೆ. ಇದು ಒಂದಾಯ್ತಲ್ವಾ. ಇನ್ನೀಗ ಅದಕ್ಕೆ ಬೇಕಾಗಿದ್ದೊಂದು ಎಕ್ಸಸೈಸ್ ಭುಜಂಗಾಸನ. ಅದರಲ್ಲಿ 2 ವೇರಿ ಉಂಟು, ಅದನ್ನು ಮಾಡ್ಕೊಳ್ಬೋದು. ಇನ್ನು 3 ತಗೊಳ್ಬೋದು ಭುಜಂಗಾಸನದಲ್ಲಿ. ನೋಡಿ ತೋರಿಸ್ತೇನೆ. ಹೀಗೆ ಮಾಡಿ ಬ್ರೀದ್ ಇನ್, ಎಲ್ಲಕ್ಕೂ ಬ್ರೀದ್ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು. ಬ್ರೀದ್ ಇನ್, ಬ್ರೀದ್ ಔಟ್. ಇದನ್ನ ರಿಪೀಟ್ ಮಾಡಬೇಕು. 12 ಟೈಮ್ಸ್ ತಗೊಳ್ಬೇಕು. 20 ಅಷ್ಟು ತಗೊಳ್ಬೋದು ಆರಾಮಲ್ಲಿ. ಮತ್ತೆ ಇದು ಫ್ಯಾಟ್ ಬರ್ನ್ ಮಾಡ್ಲಿಕ್ಕೂ ಒಳ್ಳೇದಾಗುತ್ತೆ, ಹಾರ್ಟಿಗೂ ತುಂಬಾ ಒಳ್ಳೇದು ಈ ಭುಜಂಗಾಸನ ಹೇಳುದು. ಬ್ಯಾಕ್ ಅಲ್ಲಿ ಇರೋ ಫ್ಯಾಟ್ಸ್ ಬರ್ನ್ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು. ಹೀಗೆ ಇನ್ನು ನೆಕ್ಸ್ಟ್ ಸ್ಟೆಪ್ ಇದು ಬ್ರೀತ್. ಆದ್ರೆ ಇದನ್ನ ಸ್ಪೀಡ್ ತೆಗೆದು ಮಾಡ್ಬೋದು. ಫಸ್ಟ್ಗೆ ಎಲ್ರಿಗೂ ಸ್ಪೀಡ್ ಬರಲ್ಲ, ತುಂಬಾ ಏಜ್ ಆದವರಿಗೂ ಸ್ಪೀಡ್ ಮಾಡ್ಲಿಕ್ಕೆ ಆಗಲ್ಲ. ಈಗ ನಾನು ತೋರಿಸಿದ ಹಾಗೆ ಸ್ಲೋಲಿ ಇನ್ಹೇಲ್, ಸ್ಲೋಲಿ ಎಕ್ಸೇಲ್ ಮಾಡ್ಕೊಳ್ಬೇಕು. ಸ್ಪೀಡ್ ಬೇಕಾದ್ರೆ ಈ ತರ ತಗೊಳ್ಬಹುದು. ಇದು 2 ಆಯ್ತು. ಇನ್ನೊಂದು ತಿರಿಯಕ್ ಭುಜಂಗಾಸನ. ಕಾಲು ಸ್ವಲ್ಪ ಹಿಂದ್ಗಡೆ ಅಗಲ ಮಾಡಿಟ್ಟು ನಾವು ಫೇಸ್ ಅನ್ನು ಟರ್ನ್ ಮಾಡಿ ಆಪೋಸಿಟ್ ಲೆಗ್ ಅನ್ನ ನೋಡ್ಬೇಕು. ಬ್ರೀದ್ ಇನ್, ಆಪೋಸಿಟ್ ಲೆಗ್ ಹೀಗೆ ನೋಡುದು. ಈ ತರ. ಇದು ನಂದು 4-5 ಪೇಷಂಟ್ ಅವರಿಗೆ, ನಂದು ಸ್ಟೂಡೆಂಟ್ ಅವರಿಗೆ ಕ್ಯೂರ್ ಆಗಿದೆ. ಆರಾಮಲ್ಲಿ ಇದು ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಸ್ವಲ್ಪ ಹೊತ್ತಿದ್ದು ಹೀಗೆ ಇಟ್ಟು ಹೀಗೆ ಹೀಗೆ ಮಾಡ್ಕೊಳ್ಳುವಂಥದ್ದು. ಇದಾದ್ಮೇಲೆ ನೆಕ್ಸ್ಟ್ ಉಷ್ಟ್ರಾಸನ ಪೊಸಿಷನ್ ಬರುತ್ತೆ. ಹೀಗೆ ಕಾಲು ಹಿಂದ್ಗಡೆ ಹೀಗೆ ಮಾಡಿ ಹಿಡಿಬಹುದು. ಹೀಗಿಟ್ಟು ಈ ತರ. ಇದನ್ನ ಮಾಡುವಾಗನು ನೋಡ್ಕೊಳ್ಳಿ, ವಾಲ್ ಸೈಡು ಸ್ವಲ್ಪ ಸೇಫ್ ಜಾಗ ನೋಡಿ ಮಾಡ್ಕೊಳ್ಳಿ. ಸ್ವಲ್ಪ ಏಜಾದವರಿಗೆ ಸಡನ್ಲಿ ಬೆಂಡ್ ಮಾಡ್ಲಿಕ್ಕೆ ಆಗಲ್ಲ.
ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತಿದ್ರೆ ಇನ್ನೊಂದು ಪೊಸಿಷನ್ ತೋರಿಸ್ತೇನೆ. ಇದು ಹೀಗೆ ಇದಾಯ್ತು. ಇದು ಮಾಡ್ಲಿಕ್ಕೆ ಕಷ್ಟ ಆದ್ರೆ ಇದು ತಗೊಳ್ಬೋದು. ಹೀಗೆ ಸೊಂಟಕ್ಕೆ ಕೈ ಕೊಟ್ಟು ಇದು ಚಕ್ಕರ್ ಬರ್ತದೆ ಒಟ್ಟಿಗೊಳ್ಳಿ, ಆಗ ಅದನ್ನ ಸ್ಲೋಲಿ ಹೀಗೆ ತಗೊಳ್ಬೇಕು. ಹೀಗೆ ಹೀಗೆ ಇನ್ನು ಕೈ ಹೀಗೆ ಕಟ್ಟಿ ಹೀಗೆ ಇದೊಂದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಐಸ್ ಇದು ಮಾಡಬೇಕು. ಈಗ ರೈಟ್ ಐಸನ್ ಫೇಸ್ ಕರೆಕ್ಟ್ ಪೊಸಿಷನ್ ಇರಬೇಕು. ಐಬಾಲ್ ಮಾತ್ರ ತಿರುಗಬೇಕು. ರೈಟ್ ಡೌನ್ ಲೆಫ್ಟ್ ಅಪ್, ರೈಟ್ ಡೌನ್ ಲೆಫ್ಟ್ ಅಪ್, ಈ ತರ ಇದನ್ನ 20 ಟೈಮ್ ತಗೊಳ್ಬೋದು. ಸ್ಲೋಲಿ ಮಾಡಿ, ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೇನೆ. ಈಗ ಲೆಫ್ಟ್ ಅಪ್ ರೈಟ್ ಡೌನ್, ಲೆಫ್ಟ್ ಅಪ್ ರೈಟ್ ಡೌನ್, ಲೆಫ್ಟ್ ಅಪ್ ರೈಟ್ ಡೌನ್, ಈ ತರ ಹೀಗೆ ತಗೊಳ್ಳುವಂಥದ್ದು. ಈ ತರ ಐಸ್ ಇದು ಮಾಡಬೇಕು. ಇದನ್ನೊಂದು 10 ಟೈಮ್ಸು 20 ಟೈಮ್ಸು ಮಾಡ್ಕೊಳ್ಬೋದು ನಿಧಾನದಲ್ಲಿ. ಇದೆಲ್ಲ ಮಾಡುವಾಗನು ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ಕೊಂಡೇ ಇರಬೇಕು. ಈಗ 2 ಕೈ ರಬ್ ಮಾಡಿ ಹೀಗೆ ಕಣ್ಣಿಗೆ ಇಟ್ಕೊಳ್ಬೇಕು ಐಸ್ ಇದಾದ್ಮೇಲೆ. ಈಗ ನೆಕ್ಸ್ಟ್ ಈಗ ನೆಕ್ ಟರ್ನ್ ಮಾಡುವಂಥದ್ದು. ಇದು ಸಹ ಹಾಗೇನೆ, ನೆಕ್ ಬ್ಯಾಕ್ ಬೆಂಡ್ ಆಗುವಾಗ ಬ್ರೀದ್ ಇನ್, ಫಾರ್ವರ್ಡ್ ಬೆಂಡ್ ಆಗುವಾಗ ಬ್ರೀದ್ ಔಟ್ ತಗೊಳ್ಬೇಕು. ಹೀಗೆ ಇದು ಸೈಡ್ ಬಂದು ಎಷ್ಟು ಡೌನ್ ಬರ್ತದೆ ಬರಲಿ. ಹೀಗೆ ಇದು ಮಾಡ್ಲಿಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಹೀಗೆ ಹೀಗೆ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು 4-5 ಟೈಮ್ಸ್, ಆಮೇಲೆ ಇದು ಹೀಗೆ ಹೀಗೆ ತಗೊಳ್ಳುವಂಥದ್ದು. ನಾನೀಗ ಮೆಲ್ಲ ರೊಟೇಟ್ ಮಾಡಿ ತೋರಿಸ್ತೇನೆ. ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್. ಇದನ್ನ 20 ಟೈಮ್ ಆ ಕಡೆ ಕ್ಲಾಕ್ ವೈಸ್, 20 ಟೈಮ್ ಆಂಟಿ ಕ್ಲಾಕ್ ವೈಸ್ ತಗೊಳ್ಬೇಕು. ಇದು ಹೀಗೆ ವಾಪಸ್ ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್. ಇದನ್ನೆಲ್ಲ ನಾನೀಗ 4 ಟೈಮ್ಸ್ ಮಾಡಿ ತೋರಿಸಿದ್ದೇನೆ. ಇದೆಲ್ಲ ಮಾಡುವಾಗ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಈಗ ಇನ್ನು ಸರ್ವಾಂಗಾಸನ ಇದು ಒಂದು ಮಾಡಬೇಕು. ಇದು ಮಾಡ್ಲಿಕ್ಕೆ ಸ್ವಲ್ಪ ಏಜ್ ಆದವರಿಗೆ ಕಷ್ಟ ಆಗುತ್ತೆ. ಹೀಗೆ ಇಟ್ಟು ಹೀಗೆ ಮಾಡಿ ಈ ತರ ತಗೊಂಡು ಹೋಗ್ಬೇಕು. ಈ ಫಿಂಗರ್ ಟಿಪ್ ಅನ್ನ ನೋಡ್ತಾ ಇರ್ಬೇಕು. 5 ಮಿನಿಟ್ಸ್ ಇರ್ಬೋದು. ನಿಮ್ದು ತಾಕತ್ ಮೇಲೆ ಹೋಗಿ 20 ಸೆಕೆಂಡು ಆಗ್ಬೋದು, 30 ಸೆಕೆಂಡು ಈ ಪೊಸಿಷನ್ ಇರ್ಬೋದು. ನಿಧಾನಕ್ಕೆ ಹೀಗೆ ತಗೊಂಡು ಬಂದು ಹೀಗೆ ಇಳಿಸಿ ಸ್ವಲ್ಪ ಹೊತ್ತು ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿಕೊಂಡು ಮತ್ತೆ ರೈಟ್ ಸೈಡ್ ಟರ್ನ್ ಮಾಡಿ ಏಳುವಂಥದ್ದು. ಇದಿಷ್ಟು. ಮತ್ತೆ ಕಿವಿನ ಈ ತರ ಹೀಗೆ ಟ್ವಿಸ್ಟ್ ಮಾಡೋದು ಮಾಡ್ಕೊಳ್ಬೇಕು. ಮತ್ತೆ ಮೂಗಲ್ಲಿ ನೋಡಿ ಡೀಪ್ ಇನ್ಹೇಲ್ ಮಾಡಿ ಇದನ್ನ ಈ ತರ ಮಾಡ್ಕೊಳ್ಬೋದು. ಈಗ ಇನ್ನೊಂದು ನಾನು ತೋರಿಸ್ತೇನೆ. ಬೆಡ್ ಮೇಲೆ ಈ ತರ ಮಲ್ಕೊಂಡು ಕಾಲನ್ನು ಹೀಗೆ ಹೆಡ್ ಅನ್ನ ಈ ತರ ಕೆಳಗಡೆ ಇಳಿಸಿ ಅದನ್ನು ಮಾಡಿ ತೋರಿಸ್ತೇನೆ. ಸರ್ವಾಂಗಾಸನ ಮಾಡ್ಲಿಕ್ಕೆ ಕಷ್ಟ ಆಗಿದ್ದಿದ್ರೆ ಆ ತರ ತಗೊಳ್ಬೋದು. ಅದು ಅಲ್ಲದೆ ಈಗ ಇನ್ನೊಂದು ಇದು ತೋರಿಸ್ತೇನೆ ನಮ್ಗೆ, ಮರ್ಕಟಾಸನ. ಮಂಕಿಗಳೆಲ್ಲ ಮಾಡುತ್ತೆ ಅಲ್ವಾ ಆ ಎಕ್ಸಸೈಸು. ಇದು ಹೀಗೆ ಶೋಲ್ಡರ್ ಲೆವೆಲ್ ಅಲ್ಲಿ ಹೀಗೆ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಮಂಡಿ ಮೇಲ್ ಮಂಡಿ, ಪಾದದ ಮೇಲ್ ಪಾದ, ಫೇಸ್ ಆಪೋಸಿಟ್ ಸೈಡ್ಗೆ ಹೋಗ್ಬೇಕು. ಇದು ಅಂತದ್ದು ಇಶ್ಯೂ ಇರೋರು ಏನ್ ಮಾಡ್ಬೇಕು ಅಂದ್ರೆ ಹೀಗೆ ಈ ತರ ಮಾಡ್ಕೊಳ್ಬೋದು. ಹೀಗೆ ಅದ್ ಕಷ್ಟ ಆದ್ರೆ ಸ್ಲೋಲಿ ಮಾಡ್ಕೊಳ್ಳಿ. ಹೀಗೆ ಒಂದು 5 ಕೌಂಟ್ 10 ಕೌಂಟ್ ಈ ಪೊಸಿಷನ್ ಇರಿ. ಹಾಗೆ ಇದು ಸಹ 5-10 ಕೌಂಟ್ ವರೆಗೆ ಈ ಪೊಸಿಷನ್ ಇರ್ಬೋದು.
ಹಾಗೆ ಇನ್ನೊಂದು ಕಾಲು 1 ಫೀಟ್ ಅಷ್ಟು ಗ್ಯಾಪು ಈ ಮಂಡಿಗೆ ಹೋಗಿ ಪಾದದ ಮೇಲೆ ಕುತ್ಕೊಳ್ಳುತ್ತೆ. ಇದು ಫುಲ್ ಇಲ್ಲಿ ಸ್ಟ್ರೆಚ್ ಆಗುತ್ತೆ. ನಮ್ಗೆ ಇನ್ನೊಂದು ಫುಲ್ ಎಲ್ಲ ನಿಮ್ಗೆ ಚೇಂಜ್ ಆಗುತ್ತೆ. ಆಗ ವರ್ಟಿಗೋ ಪ್ರಾಬ್ಲಮ್ ತೆಗಿಬಹುದು. ಮತ್ತೆ ಹೀಗೆ ಈ ತರ ತಕೊಂಡು ಹೋಗುದು. ಇನ್ನೊಂದು ಪೊಸಿಷನ್ ಮರ್ಕಟಾಸನದಲ್ಲಿ ಇದನ್ನ ಹೀಗೆ ತಂದು ಇದನ್ನ ಈ ತರ ತರಬೇಕು. ಎಷ್ಟು ಮೇಲೆ ಹೋಗ್ತದೆ ಅಷ್ಟು ಮೇಲೆ ಈ ತರ ತಕೊಂಡು ಹೋಗಿ ಇದನ್ನ ಸಹ ಹಾಗೇನೆ. ಈಗ ನಿಮ್ಗೆ ಅದು ಮಾಡ್ಲಿಕ್ಕೆ ಕಷ್ಟ ಆದ್ರೆ ಜಸ್ಟ್ ಹೀಗೆ ಸ್ಪೀಡ್ ಅಲ್ಲಿ ಹೀಗೆ ಮಾಡ್ತಾ ಹೋಗ್ಬೋದು. ಡೀಪ್ ಇನ್ಹೇಲ್ ಎಕ್ಸೇಲ್ ತಕೊಳ್ಳಿ ಒಂದು 4-5 ಟೈಮ್ಸ್. ಆಮೇಲೆ ನಾರ್ಮಲ್ ಆಗಿ ಏಳುವಂಥದ್ದು. ಈಗ ಸರ್ವಾಂಗಾಸನ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಅದ್ರ ಬದ್ಲಿಗೆ ಇದೊಂದು ಮಾಡಿ ತೋರಿಸ್ತೇನೆ ನೋಡಿ ಹೇಗೆ ಆಗುತ್ತೆ ಅಂತ. ಆದ್ರೆ ಇದನ್ನ ಮಾಡುವಾಗ ಸಹ ವೆರಿ ಕೇರ್ಫುಲ್. ಯಾರಾದ್ರೂ ಮನೆಯವರು ಒಟ್ಟಿಗೆ ಇದ್ರೆ ತುಂಬಾ ಒಳ್ಳೇದು. ಯಾಕೆ ತಲೆ ತುಂಬಾ ಭಾರ ಇರುತ್ತೆ. ಅದು ಬೆಡ್ಡಿಂದ ಈ ಕಡೆ ಹೀಗೆ ಇಳಿಬೇಕಾಗುತ್ತೆ. ಈಗ ನಾನು ಈ ತರ ಬೆಡ್ಡಲ್ಲಿ ಮಲ್ಕೊಂಡು ಹೀಗೆ ತೋರಿಸ್ತೇನೆ ನೋಡಿ. ಹೀಗೆ ಮಲ್ಕೊಂಡು ಹೀಗೆ ಇಳಿಸ್ಬೇಕು. ಈ ತರ ಒಂದು 5-10 ಮಿನಿಟ್ಸ್ ಈ ತರ ಇರ್ಬೋದು ನಿಮ್ಗೆ. ಡೀಪ್ ಇನ್ಹೇಲ್ ಎಕ್ಸೇಲ್ ಇದನ್ನೇ ಪ್ರೊಸೀಜರ್ 4 ಟೈಮ್ಸ್ ಮಾಡ್ಕೊಳ್ಬೋದು. ತುಂಬಾ ಆರಾಮಾಗುತ್ತೆ. ಇದು ಮಾಡುವಾಗ ಅಂತೂ ತುಂಬಾ ಆರಾಮಾಗುತ್ತೆ. ಈಗ ಇದು ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಏಳ್ಬಾರ್ದು, ಅದು ಸಹ ನೋಡ್ಕೊಳ್ಳಿ. ಹೀಗೆ ಬಂದು ಈ ತರ ಕೆಳಗಡೆ ಹೀಗೆ ಜಾಸ್ತಿ ಸ್ವಲ್ಪ ಇಲ್ಲಿ ಈ ತರ ಮಲ್ಕೊಂಡು ಮತ್ತೆ ಏಳ್ಬೇಕು. ಸ್ಟ್ರೈಟ್ ಆಗಿ ಮಲ್ಕೊಂಡು ಹೀಗೆ ಸ್ಟ್ರೈಟ್ ಮಲ್ಕೊಂಡು, ಯಾಕಂದ್ರೆ ತಲೆ ಕೆಳಗಡೆ ಇದ್ದಿರುತ್ತೆ ಅಲ್ವಾ, ಅದಕ್ಕೆ ಫುಲ್ ಒಂದು ಸ್ಟ್ರೈಟ್ ಆಗಿ ಮಲ್ಕೊಂಡು ಮತ್ತೆ 7-8 ಬ್ರೀದು 12 ಬ್ರೀದು ವರೆಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಏಳ್ಬೇಕು. ಈಗ ಈ ಪ್ರೊಸೀಜರ್ ಅನ್ನ ಮಾಡ್ಕೊಳ್ಬಹುದು. ತುಂಬಾ ಆರಾಮ್. ತುಂಬಾ ಹೆಡೇಕ್ ಆಯ್ತು, ಐಸಿಗೆ ಸಹ ಒಳ್ಳೇದು, ಹೆಡೇಕ್ ಬ್ರೈನಿಗೂ ಒಳ್ಳೇದು. ಇಂಥದ್ದು ವರ್ಟಿಗೋ ಪ್ರಾಬ್ಲಮ್ ಅವರಿಗೂ ಸಹ ತುಂಬಾ ಅನುಕೂಲ ಆಗಿ ಬರುತ್ತೆ ಈ ಪೊಸಿಷನ್ ಮಾಡುವಂಥದ್ದು. ಈಗ ಇದಿಷ್ಟು ನಾನು ತೋರಿಸಿದ್ದು ವರ್ಟಿಗೋ ಪ್ರಾಬ್ಲಮ್ಗೆ. ಎಲ್ಲಕ್ಕೂ ಪ್ರಾಣಾಯಾಮ ಮಸ್ಟ್. ನೀವು ಅದನ್ನ ಮಾಡಲೇಬೇಕಾಗುತ್ತೆ. ಒಂದು 15, ನಾನು ಆಗ ಸ್ಟಾರ್ಟಿಂಗಲ್ಲಿ ಹೇಳಿದಾಗಲೇ 15 ಮಿನಿಟ್ಸು ಮತ್ತೆ 15 ಮಿನಿಟ್ಸು 2 ಹೊತ್ತು ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಟೈಮ್ ತೆಗೆದ್ರು ತುಂಬ ಒಳ್ಳೆಯದು. ಎಕ್ಸಸೈಸ್ ಅಷ್ಟು ಮಾಡೋದು ಅಗತ್ಯ ಬರಲ್ಲ. ನಿಮ್ಗೆ ಯಾವುದು ನಾನು ತೋರಿಸಿದಲ್ಲಿ ಯಾವುದು ಈಸಿ ಆಗುತ್ತೆ ಆ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳಿ. ಮತ್ತೆ ಇನ್ನೂ ಏನಂದರೆ ಅಶ್ವಶೀಲ ಕ್ಯಾಪ್ಸುಲ್ ಅಂತ ಬರುತ್ತೆ. ಅಶ್ವಗಂಧ ಪೌಡರ್ ಮತ್ತು ಶಿಲಾಜೀತು ಟಾಪ್ ಮೆಡಿಸಿನ್. ಅದು ಕಿಡ್ನಿ ಹಾರ್ಟಿಗೆಲ್ಲ ತುಂಬ ಒಳ್ಳೆಯದಾಗಿ ಬರುತ್ತೆ. ಎಲ್ಲದಕ್ಕೂ ನರಶಕ್ತಿಗೆ ಸಹ ಅನುಕೂಲ ಆಗಿ ಬರುತ್ತೆ. ವೀಕ್ನೆಸ್ ಇದ್ದ ತೆಗಿಲಿಕ್ಕೆ ಅನುಕೂಲ ಆಗಿ ಬರುತ್ತೆ. ಈ ಚಂದ್ರ ಪ್ರಭಾವಟಿ ಸ್ವಲ್ಪ ನೋವುಗಳೇನಾರು ಇದ್ದರೆ ತುಂಬ ಅನುಕೂಲ. ಆಫ್ಟರ್ 60, 40, 50, 35 ಇದಾದ್ಮೇಲೆ ಸಹ ಸ್ವಲ್ಪ ಯಂಗಲ್ಲಿ ಸಹ ನಿಮಗೆ ಅಶ್ವಶೀಲ ಕ್ಯಾಪ್ಸೂಲ್ ತಗೊಳ್ಳಿಕ್ಕೆ ಏನೂ ತೊಂದರೆ ಬರಲ್ಲ. ಅದು ಊಟ ಆಗಿ 1 ಗಂಟೆ ಮೇಲೆ ತಗೊಳ್ಬೋದು. ಇದು ಸ್ವಲ್ಪ ಊಟ ಆಗಿ 1 ಗಂಟೆ ಮೇಲೇನೂ ಚಂದ್ರಪ್ರಭನು ಅದು 2 ಒಟ್ಟಿಗೆ ತಗೊಂಡ್ಬಿಟ್ರೆ ನಿಮ್ಗೆ 1 ಟೈಮ್ ತಗೊಂಡ್ರೂ ಸಾಕಾಗುತ್ತೆ. ಸಂಜೆ ಮೇಲೇನೂ ತಗೊಳ್ಬೋದು, ಏನು ತೊಂದರೆ ಬರಲ್ಲ. ಆರಾಮದ್ದು ಮೆಡಿಸಿನು. ಅದು ಅಲ್ಲದೆ ಮತ್ತೆ ಹಾಲು ಕುಡಿಯುವಾಗ ಒಂದು ತುಂಡು ಬೆಲ್ಲ ತಿಂದು ಹಾಲು ಕುಡೀರಿ. ಹಲ್ದಿ ಹಾಲು ಮಾಡಿ ಕುಡೀರಿ. ಮನೆಯದು ಹಲ್ದಿ ಪೌಡರ್ ಮಾಡಿದ ಅಮ್ಮನವರೆಲ್ಲ ಮಾಡಿ ಕೊಡ್ತಾರೆ. ಅದನ್ನು ಹಾಕಿ ಅದಕ್ಕೆ ಇನ್ನೂ ನಿಮಗೆ ಹೇಳ್ತೇನೆ ಅಂದರೆ ಬಿಸಿ ಹಾಲಿಗೆ ಪಾರಿಜಾತ ಹೂವು ಅಂತ ಬರುತ್ತೆ. ಸ್ವಲ್ಪ ಓಪನ್ ಮಾಡಿ ನೋಡ್ಕೊಳ್ಬೇಕು ಅದರಲ್ಲಿ ಹುಳುಗಳೇನ ಸ್ಟೆಮ್ಮಲ್ಲಿ ಇರ್ತದ ಅಂತ. ಅದೇನಿಲ್ಲ ಅಂದರೆ 5 ಹೂ, 1 ಲೋಟ ಹಾಲಿಗೆ ಹಲ್ದಿ ಮತ್ತು 5 ಹೂ ಅದನ್ನು ಬಾಯ್ಲಿಂಗ್ ಹಾಲಿಗೆ ಹಾಕೋದು, ಗ್ಯಾಸ್ ಆಫ್ ಮಾಡೋದು, ಮುಚ್ಚಿಡೋದು. ಇದನ್ನು ಹೂ ಅನ್ಸೋ ತಿನ್ಬೋದು, ಏನೂ ತೊಂದರೆ ಬರಲ್ಲ. ಈ ಮಾತ್ರೆಗಳು ತಗೊಳ್ಳುವಾಗ ಸಹ ಈ ಹಾಲನ್ನು ಕುಡಿದು ಸಹ ಮಲ್ಕೊಳ್ಬೋದು. ಬೆಳಿಗ್ಗೆ ನಿಮಗೆ ಆರಾಮಾಗಿ ಬರುತ್ತೆ. ವಿದಿನ್ ಎ ವೀಕಲ್ಲಿ ನಿಮಗೆ ಆರಾಮಲ್ಲಿ ಮಾಡ್ಕೊಳ್ಬೋದು. ಹೆಲ್ತು ಚೆನ್ನಾಗಿಟ್ಕೊಳ್ಬೋದು. ಧನ್ಯವಾದಗಳು. ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.